ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟ್ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟು ಇದು ತುಂಬ ದುಬಾರಿಯಾದಂಥ ಹಣ್ಣು. ಆದರೆ ಇದರಲ್ಲಿ ಸಿಗುವಂತಹ ವಿಟಮಿನ್ನು ಮತ್ತು ಮಿನರಲ್ಸ್ಗಳು ತುಂಬ ದುಬಾರಿಯಾಗಿದೆ. ಆದ್ದರಿಂದ ಈ ಹಣ್ಣನ್ನು ವಿಟಮಿನ್ ಮತ್ತು ಮಿನರಲ್ಸ್ಗಳ ಖಜಾನೆ ಅಂತ ಕೂಡ ಕರಿಬೋದು. ಈ ಹಣ್ಣು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಕೂಡ ಈ ಹಣ್ಣನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ಪ್ರೋಟೀನು, ಐರನ್ನು, ಕ್ಯಾಲ್ಶಿಯಮ್ಮು, ಕಾರ್ಬೋಹೈಡ್ರೇಟು, ಫೈಬರ್ ಅನ್ನೋದು ಹೇರಳ ಪ್ರಮಾಣದಲ್ಲಿ ಇದೆ. ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅನೇಕ ರೀತಿಯ ಲಾಭಗಳು ಇದೆ. ಈ ಹಣ್ಣಿನಲ್ಲಿ ಫೈಬರ್ ಅಂಶ ಇರೋದ್ರಿಂದ ಈ ಹಣ್ಣಿನ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಇರೋರಿಗೆ ಜೀರ್ಣಕ್ರಿಯೆ ಸಮಸ್ಯೆಯನ್ನು ನಿವಾರಿಸಿ ಮಲಬದ್ಧತೆಯನ್ನು ಕೂಡ ಈ ಹಣ್ಣು ನಿವಾರಿಸ್ತದೆ. ವಯಸ್ಸಾಗ್ತಾ ಹೋದಂತೆ ನಮ್ಮ ಚರ್ಮ ಸುಕ್ಕುಗಟ್ಟುತ್ತದೆ. ಈ ಹಣ್ಣಿನ ಸೇವನೆಯಿಂದ ಚರ್ಮ ಸುಕ್ಕುಗಟ್ಟೋದನ್ನು ತಡೆಗಟ್ಟಬಹುದು. ಹಾಗೆ ಚರ್ಮ ಕಾಂತಿಯುಕ್ತವಾಗುತ್ತದೆ. ಹೃದಯದ ಆರೋಗ್ಯಕ್ಕೂ ಕೂಡ ಈ ಹಣ್ಣು ತುಂಬ ಒಳ್ಳೆಯದು. ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಬೇಕನ್ನೋರು ಕೂಡ ಈ ಹಣ್ಣಿನ ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಮಾಡ್ತದೆ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ಈ ಹಣ್ಣನ್ನು ಬಳಸ್ಬೋದು. ಹಾಗೆ ಶುಗರ್ ಇರ್ತಕ್ಕಂಥ ಪೇಷಂಟ್ಗಳು ಕೂಡ ಈ ಹಣ್ಣನ್ನು ತಿನ್ಬೋದು. ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಈ ಹಣ್ಣು ತುಂಬ ಸಹಕಾರಿಯಾಗಿದೆ. ಸಾಮಾನ್ಯವಾಗಿ ಈ ಹಣ್ಣನ್ನು ಬೆಳಗಿನ ಸಮಯದಲ್ಲಿ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಈ ಹಣ್ಣನ್ನು ಗರ್ಭಿಣಿಯರಿಗೆ, ಮಕ್ಕಳಿಗೂ ಕೂಡ ನೀವು ಈ ಹಣ್ಣನ್ನು ಕೊಡ್ಬೋದು. ಈ ಹಣ್ಣನ್ನು ಕಟ್ ಮಾಡಿ ಹಾಗೆ ಕೂಡ ತಿನ್ಬೋದು, ಅಥವಾ ಇದರಿಂದ ನೀವು ಜ್ಯೂಸ್ಗಳನ್ನು ಮಾಡ್ಬೋದು. ಸಲಾಡ್ ರೂಪದಲ್ಲೂ ಕೂಡ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು, ಅಥವಾ ಸ್ಮೂತಿಯಾಗಿ ಕೂಡ ಈ ಹಣ್ಣನ್ನು ತಿನ್ಬೋದು. ಈ ಹಣ್ಣಿನಿಂದ ಮಿಲ್ಕ್ ಶೇಕನ್ನು ಮಾಡಿ ಕೂಡ ನೀವು ಸೇವಿಸ್ಬೋದು, ಅಥವಾ ನಿಮಗೆ ಯಾವ ರೀತಿ ಇದನ್ನು ಸೇವಿಸಲಿಕ್ಕೆ ಅನುಕೂಲ ಆಗುತ್ತೆ ಆ ವಿಧಾನದಲ್ಲಿ ನೀವು ಇದನ್ನು ಸೇವಿಸ್ಬೋದು. ಒಟ್ಟಾರೆಯಾಗಿ ಈ ಹಣ್ಣನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅನೇಕ ರೀತಿಯ ಉಪಯೋಗಗಳಿದೆ. ಈ ಡ್ರ್ಯಾಗನ್ ಫ್ರೂಟಲ್ಲಿ ಬೇರೆ ಬೇರೆ ಟೈಪ್ ಸಿಗುತ್ತೆ. ಒಳಗಡೆ ರೆಡ್ ಇರೋದು, ಹಾಗೆ ಒಳಗಡೆ ವೈಟ್, ಮತ್ತು ಒಳಗಡೆ ಪರ್ಪಲ್ ಕಲರ್ ಇರೋದು, ಹೀಗೆ ಬೇರೆ ಬೇರೆ ವಿಧದ ಡ್ರ್ಯಾಗನ್ ಫ್ರೂಟ್ಗಳು ಸಿಗ್ತವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲೂ ಕೂಡ ಡ್ರ್ಯಾಗನ್ ಫ್ರೂಟ್ಗಳನ್ನು ಬೆಳೀತಾ ಇದ್ದಾರೆ, ಬೆಳೆದು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಕೆಲವರು ತುಂಬ ಈಸಿ ಮೆಥಡ್ಗಳ ಮೂಲಕ ಮನೆಯಲ್ಲಿ ಬೆಳೀತಾ ಇದ್ದಾರೆ. ನೀವು ಬೆಳೆಸಲಿಕ್ಕೆ ಸಾಧ್ಯವಾದರೆ ಟ್ರೈ ಮಾಡಿ ನೋಡಿ. ನಾನು ಇವತ್ತು ಈ ಹಣ್ಣನ್ನು ಡೈರೆಕ್ಟಾಗಿ ಕಟ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಜ್ಯೂಸು ಏನನ್ನೂ ಕೂಡ ನಾನಿಲ್ಲಿ ಮಾಡಿಲ್ಲ. ಈ ಹಣ್ಣಿನ ಬಗ್ಗೆ ನೀಡಿರುವಂತಹ ಮಾಹಿತಿ ನಿಮಗೆ ಉಪಯೋಗ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಮವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಉಪಯುಕ್ತವಾದ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.